ಖಾಲಿ ಮಿರ್ಚಿ ಸರ್ GM ಬರ್ಬೇಕು ನೋಡಿ ಸರ್. ಯಾರು ಅಧಿಕಾರಿಗಳು ಬಂದಾರಂತ ಅವರೇ ಬರ್ಬೇಕು ಇಲ್ಲಿ ನೇರವಾಗಿ. ಇವಾಗ DCC ಬ್ಯಾಂಕಿನ GM ಬಂದಿದ್ದಾರೆ. ಬರಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಡೆಯಿದ್ರು ನೀರದು ಸರ್, ಇವಾಗ ಇದು ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯ ಗೌರವಾಧ್ಯಕ್ಷರು, ಎಲ್ಲ ಜಿಲ್ಲಾ ತಾಲೂಕು ಪದಾಧಿಕಾರಿಗಳ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ DCC ಬ್ಯಾಂಕ್. ಏನಂದ್ರ ಎಕರೆಗೆ 1 ಲಕ್ಷ ರೂಪಾಯಿ ಸಾಲ ಕೊಡಬೇಕು. ಯಾವುದೇ ಸಾಲ ಇದ್ರೂ NOC ಕೇಳಿದ ಮತ್ತೆ ಅದಕ್ಕೆ ಸಾಲ ಕೊಡಬೇಕು, 0 ಬಡ್ಡಿ ಇಲ್ಲ ಅಂತ. ಇದು ನಮ್ಮ ಬೇಡಿಕೆ ಇದೆ. ರೈತರ ಬ್ಯಾಂಕ್ ಇದೆ, ಅದು ಯಾವ ಬಿಸ್ನೆಸ್ ಅವರಿಗೆ ಸೀಮಿತ ಅಲ್ಲ. ಬಿಸ್ನೆಸ್ ಅವ್ರಿಗೆ ಕೊಡ್ರಿ ಲೋನ, ಬಟ್ ರೈತರಿಗೆ ಪೈಲ ಅದನ್ನೇ ಕೊಡೋದ ಕರ್ತವ್ಯ. ಇದು ಕಾನೂನು ಅಡಿಯಲ್ಲಿದೆ, ಇದು ರೈತರ ಹಕ್ಕಿದೆ. ಇದಲ್ಲದ ಸರ್, ಹಳ್ಯಾಳ ದಾಂಡೇಲಿ ಎಲ್ಲಿ ಬಂತಿದ್ರೆ ಯಾವ ಕ್ಷೇತ್ರ ಬರ್ತೈತಿ ಅಂದ್ರೆ ಜಿಲ್ಲಾ ನಮ್ಮ ಬೆಳಗಾವಿ ಕರ್ನಾಟಕದಾಗ ಬರ್ತೈತಲ್ರಿ ಅದು. ಆ ಹಳ್ಯಾಳದಾಗ ದಾಂಡೇಲಾಗ್ರಿ 0% DCC ಬ್ಯಾಂಕ್ ಕೊಡ್ತೈತಂತಾರೆ. ಮತ್ತು 1 ಲಕ್ಷಕ್ಕಿಂತಲೂ ಹೆಚ್ಚು ಕೊಡ್ತೈತಿದ್ದಾರೆ 1 ಎಕರೆಗೆ. ಅಲ್ಲಿ ಹಂಗೆ ಸಿಗ್ತೈತ್ರಿ, ಅದು ಸ್ವಲ್ಪ ಪರಿಶೀಲನೆ ಮಾಡ್ರಿ. ನಾವು ಡಾಕ್ಯುಮೆಂಟ್ ತರ್ಸತ್ತವ್ರಿ, ಬೇರೆ ಜಿಲ್ಲಾದಾಗೂ ಸಿಗತೈತೆ ಅಂತ. ಹಿಂಗಿದ್ದು ಹೇಳಿದಾಗ ಒಂದು DCC ಬ್ಯಾಂಕ್ ಒಂದು ಕಾನೂನು, ಸರ್ ನಮಗ ಧನ್ಯವಾದ. ನಮ್ಮ ಗುರುಗಳ ಮತ್ತು ಅಧ್ಯಕ್ಷರ ನೇತೃತ್ವದಾಗ ನಾವು ತಮಗೆ ಗೌರವ ಕೊಡ್ತೀವಿ. ನೀವು ನಮ್ಮವ್ರದೇ. ನಾವು ಯಾವ ಪೊಲೀಸರ ಜೊತೆ ನಮ್ಮ ಅತ್ತಮ್ರ ಯಾವ ಅಧಿಕಾರಿ ಎಲ್ಲರೂ ನಮ್ಮವ್ರ. ನಾವು ಯಾರಿಗೂ ಅನ್ಯಾಯ ಅವ್ರಿಗೆ ಅಸಹ್ಯ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ನಮ್ಮ ಉದ್ದೇಶ, ನಮ್ಮ ಬೇಡಿಕೆ ರೈತರ ಬೇಡಿಕೆನೇ ಇದೆ. ಅದು ರಾಜ್ಯದ ಯಾವುದೋ ಮಂತ್ರಿಗಳಾಗ್ಬೋದು, MLA ಆಗ್ಬೋದು, ಅಧಿಕಾರಿಗಳು ಅದನ್ನ ನಮಗೂ ಕೊಡಲೇಬೇಕು. ಅದು ನಮ್ಮ ಹಕ್ಕು. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ ಒಂದು ಹೋರಾಟ ಮಾಡುವ ಹಕ್ಕ, ಒಂದು ಎಜುಕೇಶನ್ ಮಾಡುವ ಹಕ್ಕ, ಒಂದು ವೋಟ್ ಹಾಕುವ ಹಕ್ಕ. ಆ ಹಕ್ಕು ಯಾರಿಗೆ ಕಸ್ಕೊಳಕ್ಕಾಗಂಗಿಲ್ಲ. ಆ ಹಕ್ಕಿನಾಗ ಸರ್ಕಾರ ಬಳಸ್ತವೆ ಮತ್ತು ಅಧಿಕಾರಿ ಯಾವುದೇ ಇಲಾಖೆ 34 ಇಲಾಖೆ ಇರಬಹುದು, ಎಲ್ಲರನ್ನೂ ಬೆಂಡ್ ಮಾಡಿ ಕೆಲಸ ತಗೊಳ್ಳುವತ್ತ ಈ ಸಂಘದಾಗ ತಾಕತ್ತಿದೆ. ಆದ್ರೆ ನೀವು ನಮ್ಮವರದಿರಿ. ಬಟ್ ಯಾಕೆ ಈ ತರ ಮಾಡ್ತಾ ಇದ್ದೀರ? ಯಾಕೆ ಮಾಡ್ತಾ ಇದ್ದೀರ? ಅಲ್ಲಿದೆ ದಾಂಡೇಲಿ ಹಳ್ಯಾಳದಾಗ ಇದೆ ಅಂತ, ಅಲ್ಲಿ ಇಲ್ಲಿ ಹಾಕಿಲ್ಲ, ಬೇರೆ ಜಿಲ್ಲಾದಾಗಿದೆ, ಪರಿಶೀಲನೆ ಮಾಡ್ರಿ. ಮತ್ತ ರೈತರನ್ನ ಬರೀ ಹೋರಾಟ ಮಾಡ್ತಾರೋ, ರೋಡ್ ಮೇಲೆ ಕುಂತಾರೋ, ಹೋಗ್ತಾರ ಅಂತ ತಿಳ್ಕೊಬೇಡಿ ಸರ್. ಇನ್ನು ಮುಂದೆ ಹೋರಾಟ, ನಮ್ಮ ರೋಡಿನ ಹೋರಾಟ, ನ್ಯಾಷನಲ್ ಹೈವೇ ಹೋರಾಟ, ಜನರ ಕುಡಿಸೋ ಹೋರಾಟ, ಮನೆ ಮನೆ ಹೋರಾಟ, ಕಾಗದ ಪತ್ರ ಹೋರಾಟ, PIL ಹೋರಾಟ, ಕೋರ್ಟ್ ಮುಖಾಂತರ ಹೋರಾಟ. ನಮ್ಮ ಜೊತೆ ವಕೀಲರಿದ್ದಾರೆ. ನಾವು ನಮ್ಮ ಕಾನೂನಿ ಚೌಕಟ್ಟಿನಲ್ಲಿ ಯಾವ ತರ ಮಾಡಬೇಕು, ಯಾವ ಇಲಾಖೆ ಏನು ಮೋಸ ಮಾಡ್ತಾ ಇದೆ, ಆ ತರ ಎಲ್ಲವನ್ನು ವಿಚಾರ ಮಾಡಿ ನಮ್ಮ ಸಂಘಟನೆ ಕಾಲಿಡ್ತಾ ಇದೆ. ಹಾಗಾಗಿ ನಾವು ಎದಕ್ಕೂ ಅಂಜಲ್ಲ, ತಗ್ಗಲ್ಲ, ಬಗ್ಗಲ್ಲ. ಅವ್ರು ಯಾರೇ MLA ಇರಲಿ, MP ಇರಲಿ, ಅವರು ಸೀಮಿತ ಓನ್ಲಿ 5 years. ಅವರು ನಮ್ಮ ರಾಜ್ಯರಲ್ಲ, ಅವರು ನಮ್ಮ ಕೆಲಸಗಾರರು. ಯಾವ್ದು MLA ಇರಲಿ, MP ಇರಲಿ, MLC ಇರಲಿ, ಅವ್ರು ನಮ್ಮ ಕೆಲಸಗಾರ. PDO, CDP, AC, ತಹಸೀಲ್ದಾರ್, ತಲಾಟಿ ಮತ್ತು ಉಳಿದ 34 ಇಲಾಖೆ ಆಗಿರ್ಬೋದು, ಯಾವ್ದು ಸಮಾಜ ಕಲ್ಯಾಣ ಆಗಿರ್ಬೋದು, PWD ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, 30 ಇಲಾಖೆ ಅಧಿಕಾರಿಗಳೇ ನೀವು ನಮ್ಮ ಕೆಲಸಗಾರರು. ಇದು ನೇರ ನಿಮಗೆ ನಾವು ಹೇಳ್ತಾ ಇದ್ದೇವೆ, ನೀವು ನಮ್ಮ ಕೆಲಸಗಾರರು. ರೈತರ ಕಡೆಯಿಂದ ದುಡ್ಡು ಹೊಡಿತಾ ಇದ್ದೀರಾ, ಲಂಚ ತಗೋತಾ ಇದ್ದೀರಾ.
ಲಂಚ ತಗೋತಾರೆ, ಲಂಚ ಬಂದ್ ಮಾಡ್ಬೇಕು. 34 ಇಲಾಖೆ, 31 ಜಿಲ್ಲೆ, 239 ತಾಲೂಕಲ್ಲಿ ಲಂಚ ತಗೊಂಡು ನಿಲ್ಲಿಸಬೇಕು. ರೈತರೇ ನಮ್ಮ ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಏನು ಆದೇಶ ಎಂದರೆ, ಯಾವುದೇ ಇಲಾಖೆಯಲ್ಲಿ ಯಾವುದೇ ಆಫೀಸ್ನಲ್ಲಿ ಎಲ್ಲಿ ಬೇಕಾದ್ರೂ ವಿಡಿಯೋ ಮಾಡಬಹುದು, ಲೈವ್ ಮಾಡಬಹುದು, ಫೋಟೋ ತಗೋಬಹುದು. ಅದು ಆದೇಶ ಇದೆ. ಯಾರೇ ಲಂಚ ಕೇಳಿದ್ರಂದ್ರೆ ನೀವು ಲೈವ್ ಹೋಗ್ರಿ, ಫೋಟೋ ತೆಗಿರಿ, ವಿಡಿಯೋ ಮಾಡ್ರಿ, ಆದ್ರೆ ಗೌರವಿತವಾಗಿ. ಆಫೀಸ್ಗೆ ತೊಂದರೆ ಆಗಬಾರ್ದು, ಧಕ್ಕೆ ಆಗಬಾರ್ದು. ಖರೆ ಲೈವ್ ಮಾಡ್ಕೊಂಡು ಫೋಟೋ ತೆಗಿರಿ, ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರ ಮನೆಯಾಗ ನೋಡಿ ಹೊಲ ಮಾಡ್ಕೊಂಡಿರ್ತಾರೆ. ತುಡುಗ್ಲೆ 1000 ಎಕರೆ ಪಗಾರ ಇರ್ತೈತೆ, 1 ಲಕ್ಷ, 200 ಎಕರೆ ಹೊಲ ಇರ್ತೈತೆ ಅವ್ರದ್ದು. ದೊಡ್ಡ ದೊಡ್ಡ ಮನಿ ಇರ್ತಾವ, 10 ಕಾರ್ ಇರ್ತಾವ, 1,50,000 ಸಂಬಳಕ್ಕೆ ಇವೆಲ್ಲ ಹೆಂಗ್ ಸಾಧ್ಯ ಐತ್ರಿ? ಟೇಬಲ್ ಅಂಡ್ರು ದಿವಸ ಯಾರು 10,000 ತಗೊಂಡ್ ಹೋಗ್ತಾರೆ, ಯಾರು 1 ಲಕ್ಷ ತಗೊಂಡ್ ಹೋಗ್ತಾರೆ, ಯಾರು 5 ಲಕ್ಷ ತಗೊಂಡ್ ಹೋಗ್ತಾರೆ. ಸೊ ಇದನ್ನ ನಿಲ್ಲಿಸ್ಬೇಕಂದ್ರೆ ನಾವು ರೈತರು ಜಾಗೃತ ಆಗ್ಬೇಕು. ಅದಕ್ಕ ಈ DCC ಬ್ಯಾಂಕದ ಹೋರಾಟ ಏನಿದೆ, ಇದು ಸರಿಯಾಗಿ ರೈತರಿಗೆ ಸ್ಪಂದನೆ ಮಾಡಲಿಲ್ಲ. 0% ಇಂದ 1 ಎಕರೆ 1 ಲಕ್ಷ ಕೊಡ್ಲಿಲ್ಲ ಅಂದ್ರೆ ನಾವು ನಿರಂತರ ಹೋರಾಟ ಮಾಡಕ್ಕೆ ನಮ್ಮ ಸಂಘಟನೆ ರೆಡಿ ಆಗಿದೆ. ನನಗೆ ಮಾತಾಡಲಿಕ್ಕೆ ಕೊಟ್ಟಂತ ಗುರುಜಿ ಅವರಿಗೆ, ಅಧ್ಯಕ್ಷರಿಗೆ, ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ ಹಲವಾರು ಹೋರಾಟಗಳನ್ನ, ಹಲವಾರು ವಿಷಯಗಳನ್ನ, ರೈತರಿಗೆ ಸಮಂಜಸವಾದಂತಹ ಕೆಲವೊಂದಿಷ್ಟು ಮಹತ್ವಪೂರ್ಣವಾದ ವಿಷಯಗಳ ಕುರಿತು ರಾಜ್ಯಾದ್ಯಂತ ಜಾಗೃತಿಗೊಳಿಸುವಂತಹ ಜೊತೆಗೆ ರಾಜ್ಯಾದ್ಯಂತ ರೈತರಿಗೆ ಸಿಗಬೇಕಾದಂತಹ ಸರಿಯಾದ ಹಕ್ಕುಗಳನ್ನ, ಅವರಿಗೆ ಯಾವ ರೀತಿಯಾದಂತಹ ನ್ಯಾಯವನ್ನು ಒದಗಿಸಬೇಕಾಗಿದೆ ಅನ್ನುವಂಥದ್ದನ್ನ ನಮ್ಮ ಗೌರವಾಧ್ಯಕ್ಷರಾದಂತಹ ಶಶಿಕಾಂತ್ ಗುರೂಜಿಯವರು, ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಚುನಪ್ಪನ ಪೂಜಾರಿ ಅವರು ಹಾಗೂ ನಮ್ಮ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ಕುಮಾರ್ ನಿತಿನ್ ಮ್ಯಾಕೇರಿ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟಗಳನ್ನ ಮತ್ತು ಜಾಗೃತಿ ಅಭಿಯಾನಗಳನ್ನು ನಾವು ಈಗಾಗಲೇ ಕೈಗೊಳ್ತಾ ಇದ್ದೇವೆ. ಅದರ ಪ್ರಯುಕ್ತವಾಗಿ ಇವತ್ತು ನಾವು DCC ಬ್ಯಾಂಕಿನ ಕಡೆಯಿಂದ ಎಲ್ಲ ರೈತರಿಗೆ ಎಕರೆಗೆ 1 ಲಕ್ಷ ರೂಪಾಯಿ ಸಾಲವನ್ನ ನೀಡಬೇಕು ಅಂತ ಹೇಳಿ ಈ ದಿನ ಇಲ್ಲಿ ಸೇರಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಹಿತ ಇಲ್ಲಿ ಬಂದಿದ್ದಾರೆ. ನಾನು ಓದ್ಕೊಂಡಿರೋ ಪ್ರಕಾರ, ನಾನು ತಿಳ್ಕೊಂಡಿರೋ ಪ್ರಕಾರ ಆಯಾ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ನೌಕರರಾಗಿರ್ಲಿ, ರಾಜ್ಯ ಸರ್ಕಾರ ನೌಕರರಾಗಿರ್ಲಿ ಅಥವಾ ರಾಜ್ಯ ಯಾವುದೇ ಇಲಾಖೆಯ ನೌಕರರಾಗಿರ್ಲಿ, ಆಯಾ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳನ್ನು ಸರಿದೂಗಿಸಿ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ವೇತನವನ್ನ ಪರಿಷ್ಕರಣೆ ಮಾಡ್ತಾರೆ. ಅವ್ರಿಗೆ TAS ಮಾಡುದು, DAS ಮಾಡುದು, ಮೂಲ ಸಂಬಳದಲ್ಲಿ ಹೆಚ್ಚು ಮಾಡುದು, ಇದೆಲ್ಲವನ್ನ ಮಾಡ್ತಾ ಇರ್ತಾರೆ. 7ನೇ ವೇತನ ಆಯೋಗ ಮಾಡಬೇಕು, 6ನೇ ವೇತನ ಆಯೋಗ ಮಾಡಬೇಕು, 8ನೇ ವೇತನ ಆಯೋಗ ಮಾಡಬೇಕು, ಈ ರೀತಿ ಹೋರಾಟಗಳನ್ನು ಮಾಡ್ತಾ ಇರ್ತಾರೆ. ಸಾಕಷ್ಟು ಪ್ರಮಾಣದಲ್ಲಿರುವಂತಹ ರೈತರಿಗೆ ಈ ಯಾವ ರೀತಿಯಾದಂತಹ ವೇತನ ಆಯೋಗಗಳು ಸಹಿತ ಕೆಲಸ ಮಾಡುವುದಿಲ್ಲ. ಇವೆಲ್ಲವರ ಕುರಿತು ಮಾಡಬೇಕಾಗಿದ್ದ ಕೆಲಸ ನಾವು ಯಾಕಪ್ಪ ಅಂತಂದ್ರೆ ನಾವು ರೈತರಾಗಿದ್ದೇವೆ ಅನ್ನೋದು ನಮ್ಮ ದುರ್ದೈವ ಆಗೈತೆ ಅನ್ನುವಂತ ಪರಿಸ್ಥಿತಿ ಬಂದೈತಿ. ಸಾಹೇಬ್ರ, ಈ 40,000 45,000 ರೂಪಾಯಿ ನೀವು ಲೋನ್ ಕೊಡ್ತಾರಲ್ಲ, ಒಂದು 5-6 ವರ್ಷದಿಂದ ಈಗ ಕೊಡ್ತಿದ್ರು. ಖರ್ಚು ವೆಚ್ಚಗಳು ಈಗ ಎಷ್ಟು ಹೆಚ್ಚಾಗಿದಾವೆ ಅನ್ನೋದನ್ನು ಸಹಿತ ನಿಮ್ಮಲ್ಲಿ ಒಂದು ಸಂಶೋಧನಾ ಕಮಿಟಿ ಇಲ್ಲೇನು, ರೈತರಿಗೆ ಹೆಚ್ಚಾಗಬೇಕು, ರೈತರಿಗೆ ನಾವು ಸ್ವಲ್ಪ ಹೆಚ್ಚು ಅನುಕೂಲ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳುವಂತಹ ಅಧಿಕಾರಿಗಳು ನಿಮ್ಮಲ್ಲಿ ಇಲ್ಲೇನು, ಸಂಶೋಧನಾ ತಂಡಗಳಿಲ್ಲೇನು? ಯಾಕೆ ನಾವ ಎಲ್ಲ ಬಂದು ನಿಮ್ಮ ಹತ್ರ ಕೇಳ್ಕೋಬೇಕು, ನಿಮ್ಮ ಹತ್ರ ಹೋರಾಟ ಮಾಡಬೇಕು, ನಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಮಳೆ ಬಿಸಿಲು ಅಂದ್ರೆ ಇಲ್ಲಿ ಬಂದು ತಿಳ್ಕೋಬೇಕು? ಇದೆಲ್ಲ ನಿಮಗೆ ಯಾಕೆ ತಿಳಿದಿಲ್ಲ? ಅಧಿಕಾರಿಗಳು ಓದಿದವರು, ತಿಳ್ಕೊಂಡವರು, ಸಾಕಷ್ಟು ಏನಪ್ಪಾ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಎಲ್ಲ ಯೋಜನೆಗಳ ಬಗ್ಗೆ ಅನುಭವ ಇರೋರು ನೀವೆಲ್ಲ ಅಧಿಕಾರ ವಹಿಸಿಕೊಂಡು ಕಾರ್ಯನಿರ್ವಹಿಸ್ತಾ ಇರ್ತೀರಿ. ನಾವೊಂದು ಒಳ್ಳೆ ಯೋಜನೆ ಬೇಕಪ್ಪ ಅಂದ್ರೆ ಯಾವುದೇ ರೀತಿಯಾದಂತಹ ಯೋಜನೆಗಳನ್ನು ಜಾರಿಗೊಳಿಸುವುದಿಲ್ಲ. ಅದನ್ನೂ ಮತ್ತೆ ನಾವು ಮಾಡ್ಕೊಳ್ಳೋದು ಅಂದ್ರೆ ಏನಪ್ಪಾ ಅಂತಂದ್ರೆ ತೆರಿಗೆ ರೂಪದೊಳಗೆ ನಿಮಗೆ ಎಲ್ಲರಿಗೂ ವೇತನಗಳನ್ನು ಸಹಿತ ನಾವ ಕೊಡುದು, ಮತ್ತೆ ಏನು ಮಾಡೋದು, ನಮಗೆ ಏನ್ ಸೌಲಭ್ಯಗಳನ್ನ ಬೇಕು ಅನ್ನೋದನ್ನು ಸಹಿತ ಬಂದು ನಾವ ನಿಮ್ಮ ಹತ್ರ ಕೇಳುದು. ಹಂಗಿದ್ರೆ ಈ ಗ್ಯಾಪ್ ನೀವು ಅಧಿಕಾರಿಗಳು ಯಾಕಾಗಿದ್ದೀರಿ ಅನ್ನೋದನ್ನ ನನಗೆ ತಿಳಿತಾ ಇಲ್ಲ. ಇದನ್ನ ಸ್ವಲ್ಪ ಎಲ್ಲ ಅಧಿಕಾರಿಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ರಾಜ್ಯದ ಎಲ್ಲ ಮೂಲೆಗಳಿರುವಂತಹ ರೈತರ ಕಷ್ಟಗಳು ಏನೇನಿದೆ
ಅದೆಲ್ಲವನ್ನ ಬೇಕಿದ್ರೆ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ರಚಿಸಲಿ. ಅದಕ್ಕೆ ಬೇಕಾದಂತಹ ಎಲ್ಲ ಭಾಗ್ಯಗಳನ್ನ ಸೌಲಭ್ಯಗಳನ್ನ ಒದಗಿಸುವಂತ ವ್ಯವಸ್ಥೆ ಆಗಬೇಕು. ಮತ್ತೆ ಈ ದಿನ ಈ ಹೋರಾಟಕ್ಕೆ ನಾವೇನು ಕೊಟ್ಟಿದ್ದೀವಿ, ಇವತ್ತು ಮಾತ್ರ 1 ಎಕರೆಗೆ 1 ಲಕ್ಷ ರೂಪಾಯಿ ನಾವು ಘೋಷಣೆ ಮಾಡಿನೇ ಹೋಗ್ತೇವೆ ಅನ್ನೋದನ್ನ ಅಧಿಕಾರಿಗಳು ನಮಗೆ ಇಲ್ಲಿ ಹೇಳಿ ಹೋಗ್ಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಿಮ್ಮೆಲ್ಲರ ಹೋರಾಟಗಳು ನಿಮ್ಮೆಲ್ಲರ ಹಕ್ಕುಗಳಿಗಾಗಿ ಮಾಡ್ತಿರುವಂತಹ ಈ ಹೋರಾಟಗಳು ಯಶಸ್ವಿಯಾಗಲಿ. ನಮ್ಮ ಪದಾಧಿಕಾರಿಗಳು ಎಲ್ಲ ರೀತಿ ಕೇವಲ ಸಾಂಕೇತಿಕವಾಗಿ ಮಾತ್ರ ಅಲ್ಲ, ಬೇಕಾದಂತಹ ಕಾನೂನಿನ ಅಧ್ಯಯನ ಮಾಹಿತಿ ಅಧ್ಯಯನ ಎಲ್ಲವನ್ನು ಮಾಡಿಕೊಂಡು ಈ ಕೆಲವೊಂದಿಷ್ಟು ವಿಷಯಗಳನ್ನ ಕೈಗೆತ್ತಿಕೊಳ್ತಾ ಇದ್ದಾರೆ. ಈ ಹೋರಾಟಗಳಿಗೆ ಜಯವಾಗಲಿ. ನಾವು ರೈತರೆಲ್ಲರೂ ನೆಮ್ಮದಿಯಿಂದ ಬದುಕೋಣ. ನಮ್ಮ ಶಶಿಕಾಂತ್ ಗುರೂಜಿ ಅವರು 3-4 ಸೇರುವಂತಹ ಸಭೆಗಳಲ್ಲಿ ಹೇಳ್ತಾರೆ, ಯಾವಾಗ ನಮ್ಮ ರೈತ ಸಂಘಟನೆ ಸಾರ್ಥಕ ಆಗ್ತದಪ್ಪ ಅಂತಂದ್ರೆ ಯಾವ ರೈತ ತನ್ನ ಮಗಳ ಮದುವೆ ಅಥವಾ ತನ್ನ ಮಗನ ಮದುವೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅಲ್ಲಿ ಇಲ್ಲಿ ಹೋಗಿ ಸಾಲವನ್ನ ಮಾಡದೆ ಮನೆಯ ಒಳಗಡೆ ಹೋಗಿ ತನ್ನ ಟ್ರೆಜರಿಯಿಂದ ಹಣ ತೆಗೆದುಕೊಂಡು ಬಂದು ಯಾವಾಗ ಮದುವೆ ಮಾಡ್ತಾನೋ ಆ ದಿನ ನಮ್ಮ ರೈತ ಸಂಘಟನೆ ನಮ್ಮ ರೈತ ಕುಲಕ್ಕೆ ಒಂದು ಜಯ ಸಿಕ್ಕಂತಾಗುತ್ತೆ ಅಂತ ಹೇಳಿ ಇದೆಲ್ಲವನ್ನ ಈ ಮಾತನ್ನ ಕೇಳಿದ್ರೆ ನಮ್ಮ ರೈತ ಸಂಘಟನೆಯ ಸದುದ್ದೇಶ ಏನೆಂದು ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ. ಇಷ್ಟು ಹೇಳ್ತಾ ಎಲ್ಲ ರೈತರು ಒಂದಾಗಿ ಈ ಹಸಿರು ಶಾಲೆ ನಮ್ಮ ಸಂಕೇತ, ರೈತ ಕುಟುಂಬಗಳೆಲ್ಲವೂ ಒಂದೇ ಕುಟುಂಬ ಒಂದೇ ಕುಲ ಅಂತೇಳಿ ಬದುಕೋಣ. ಈ ಅಧಿಕಾರಿಗಳಾಗಿರ್ಲಿ ರಾಜಕಾರಣಿಗಳಾಗಿರ್ಲಿ ಇವ್ರು ಯಾರೂ ನಮ್ಮದು ಕಾಳಜಿ ಮಾಡ್ತಾ ಇಲ್ಲ. ನಮಗ ಸೌಭಾಗ್ಯ ನಮ್ಮ ಶಶಿಕಾಂತ್ ಗುರೂಜಿ ಅವರು, ಚುನಪ್ಪನ ಪೂಜಾರಿ ಅವರು, ಪ್ರೇಮ್ ಚೌಗ್ಲಾ ಅವರು, ಮಲ್ಲಪ್ಪನ ಅಂಗಡಿ ಅವರು, ರವಿ ಕುಂಬೋಜಿ ಅವರು, ನಿತಿನ್ ಮ್ಯಾಕೇರಿ ಅವರು, ಇಂಥ ಬಹಳಷ್ಟು ನಾಯಕರು ನಮಗೋಸ್ಕರ ದುಡಿತಾ ಇದ್ದಾರೆ. ಹಗಲಿರುಳಂದ್ರೆ ಯಾವುದೇ ವೈಯಕ್ತಿಕ ಲಾಭವನ್ನ ಬಯಸದೆ ನಮಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಿರೋರು ಎಲ್ಲರಿಗೂ ನಾವು ವಿನಯಪೂರ್ವಕವಾಗಿ ಗೌರವಪೂರ್ವಕವಾಗಿ ಬೆಂಬಲವನ್ನ ನೀಡ್ತಾ ಇವ್ರ ಜೊತೆ ನಾವು ನಿಲ್ಲೋಣ. ರೈತ ಸಂಕುಲವನ್ನ ನೆಮ್ಮದಿಯ ಜೀವನ ಸಾಗಿಸುವಂತೆ ನಾವೆಲ್ಲರೂ ಪ್ರಯತ್ನ ಮಾಡೋಣ. ನಮ್ಮ ಗೆಲುವು ಸದಾ ಸಿದ್ಧ. ನಾವು ಗೆದ್ದೇ ಗೆಲ್ತೀವಿ. ಗೆಲ್ಲುವವರೆಗೂ ಹೋರಾಟ ಮಾಡೇ ಮಾಡೋಣ. ಇಷ್ಟು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಜೈ ರೈತ, ಜೈ ಭಾರತಾಂಬೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸದುದ್ದೇಶದಿಂದ ಕೂಡಿದ ನಮ್ಮೆಲ್ಲ ಹೋರಾಟಗಳಿಗೆ ಧನ್ಯವಾದಗಳು. ಈಗ ನಮ್ಮ ರಾಜ್ಯ ಉಪಾಧ್ಯಕ್ಷರು ಶಿವಾನಂದ ವ್ಯಾಸ ಕೂಡ ಮಾತಾಡಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದಂಥ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿ ಅವರೇ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚುನ್ನಪ್ಪ ಪೂಜಾರಿ ಅವರೇ ಹಾಗೂ ರಾಜ್ಯ ಪದಾಧಿಕಾರಿಗಳೇ, ಜಿಲ್ಲಾ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಸೇರಿದಂತ ಎಲ್ಲ ರೈತ ಬಾಂಧವರೇ, ಇವತ್ತು ಈ ರೈತರ ಬಾಳೆ ಏನಾಗೈತಪ್ಪ ಅಂದ್ರೆ ಯಾವ ಅಣ್ಣಾ ಸಾಬ್ ಜೊಲ್ಲೆ, ಆ ಅಣ್ಣಾ ಸಾಬ್ ಜೊಲ್ಲೆಗ ಈ ಅಧ್ಯಕ್ಷ ಮಾಡಿ ಕುಣಿಸಿದಾರ, ಮಂಗ್ಯನ ಹೆಂಗ್ ಕುಣಿಸಿದಾರಲ್ಲ ಹಂಗ ಇವ ಈ ಅಣ್ಣಾ ಸಾಬ್ ಜೊಲ್ಲೆ ಇದು ಬ್ಯಾಂಕ್ ರೈತರದಪ್ಪ, ನಿಂದಲ್ಲ ನಿಮ್ಮ ಅಪ್ಪಂದಲ್ಲದ. ಈ ಬ್ಯಾಂಕ್ ಈ ರೈತ ದೇವರುಗಳ ಬ್ಯಾಂಕ್ ಇದ, ನಿಮ್ಮ ಅಪ್ಪಂದಲ್ಲ. ನೀನು ಹಿಂದ್ಗಡೆ ಅದ್ಯಾವುದೋ ನಿನ್ನ ಆಡಳಿತದೊಳಗಿದ್ದಂತ ಹಲಸಿದ್ದ ನಾತ ಸಕ್ರಿ ಫ್ಯಾಕ್ಟರಿ ಒಳಗ ಸಕ್ರಿ ತುಡುಗು ಮಾಡಿದೆ ಅಂತ ಹೇಳಿ ನಿನ್ನ ಮೇಲೆ ಆದ್ರೆ ನಿನಗೆ ಅರಿವು ಇರಲಿ. ನೀನು ಈಗಾಗಲೇ ನಿನ್ನ ಧರ್ಮಪತ್ನಿ ಬಿಜೆಪಿ ಸರ್ಕಾರದಾಗ ಮಂತ್ರಿ ಇದ್ದಾಗ ಅವತ್ತು ಪತ್ತಿ ತುಡುಗು ಮಾಡಿದಾರಂತೆ. ಅವತ್ತು ಕೂಡ ಅವರ ಮೇಲೆ ಅಪಾದನೆ ಐತಿ. ಅಂದ್ರ ನೀವು ಈ ಎಲ್ಲ ಫ್ಯಾಮಿಲಿ ಇದನ್ನೇ ಮಾಡ್ತಾ ಇದ್ದೀರಿ. ನೀವು ಇವತ್ತ ನಿನಗೆ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಿನ್ನ ಈ ಬಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಕೊಟ್ಟೈತಿ. ಅದಕ್ಕೆ ಮಾನ ಮರ್ಯಾದೆ ನಿನಗೆ ಏನಾರ ಇತ್ತಪ್ಪ ಅಂದ್ರ
ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡು. ನಿನ್ನ ಬೆರ್ಯಾಕ್ ಕೊಟ್ಟಿಲ್ಲ, ನಿನ್ನ ರಾಜಕಾರಣ ಮಾಡಕ್ಕೂ ಕೊಟ್ಟಿಲ್ಲ. ನಿನ್ನ ಮೀಟಿಂಗಿನಾಗ ಎಲ್ಲ ನಿರ್ದೇಶಕರು ಹೇಳಿದಾರ, ಇಟ್ಟು ದಿವಸ ಏನಾಯ್ತು, ರಾಜಕೀಯ ಮಾಡ್ರಿ, ಇನ್ನು ಯಾರು ರಾಜಕಾರಣ ಮಾಡಬೇಡ್ರಿ, ರೈತ ಕುಲಕ್ಕೆ ಒಳ್ಳೇದಾಗೋದನ್ನ ಮಾಡೋಣ ಅಂತ ಹೇಳಿ ಎಲ್ಲಾ ನಿರ್ದೇಶಕರ ಸರ್ವಾನುಮತದಿಂದ ಎಲ್ಲರೂ ಅವತ್ತು ಮಾತಾಡಿದಾರ. ಆ ಪ್ರಕಾರ ನೀ ನಡ್ಕೋ. ಇಲ್ಲದಿಲ್ಲ ಅಂದ್ರೆ ಏನು 5 ಲಕ್ಷ ಏನ ಈ ಸಹಕಾರದಾಗ ಈ DCC ಬ್ಯಾಂಕ್ ಮೆಂಬರ್ ಅದಾವಲ್ಲ ಎಲ್ಲ ಬಂದು ನಿನ್ನ ಮನೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತೀವಿ ಬರುವಂತ. ಇನ್ನು ಮುಂದೆ ನಮ್ಮ ರಾಜ್ಯ ಅಧ್ಯಕ್ಷರು ಹಾಗೂ ರಾಜ್ಯ ಗೌರವ ಅಧ್ಯಕ್ಷರು ಮಾತಾಡ್ಬೇಕಂತ ಕೇಳ್ಕೊತೀವಿ. ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಪೂಜಾರಿ ಅವರಿಗೆ ಶರಣಾರ್ಥಿಗಳು ಸಲ್ಲಿಸ್ತಾ, ಶಿವಾನಂದ್ ಮುಗಳಿ ಅವರಿಗೂ, ಚೇತನ್ ನಾಯ್ಕ್ ಅವರು, ನಿತಿನ್ ಮ್ಯಾಕೇರಿ ಅವರು, ಅವರಿವರೇನದೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಸರ್ ಇದು ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಮುರುಗೋಡು ಮಹಾಂತಜ ಕಟ್ಟಿರ್ತಕ್ಕಂಥ ಪುಣ್ಯಭೂಮಿಯ ಬ್ಯಾಂಕ್ ಇದು ಏನಾಗಿದೆ ಸರ್, ಒಂದಿಲ್ಲೊಂದು ನನಗೆ ಮಾಹಿತಿ ಬಂದದ ಆಧಾರ ಸಮೇತವಾಗಿ. ಸರ್ ಆಧಾರದಿಂದ ಮಾತಾಡಂಗಿಲ್ಲ ನಾನು. ಏನು ಬಂದದಂದ್ರ ಬೆಂಗಳೂರು ಟ್ರಿಬ್ಯುನಲ್ಗೆ ಹೋಗಿ ಸೌಭಾಗ್ಯ ಲಕ್ಷ್ಮಿ ಅಂತ ನಿಮ್ಮಲ್ಲೇ ಲೋನ್ ಐತಿ ಸರ್. ಟೋಟಲ್ ಎಷ್ಟು ಲೋನ್ ಅದ ಅಂದ್ರ 839 ಕೋಟಿ ರೂಪಾಯಿ ಲೋನ್ ಐತಿ. ಟ್ರಿಬ್ಯುನಲ್ಗೆ ಹೋಗಿ 213 ಕೋಟಿ 41 ಲಕ್ಷ ರೂಪಾಯಿ ಅನ್ನ ತುಂಬಿತು ಅಂತೇಳಿ ತಗೊಂಡ್ಬಂದಾರ. ಇನ್ನು 630 ಕೋಟಿ ಎಲ್ಲಿ ಮುಳುಗಿಸಿರಿ ಸರ್? ಇದು ಯಾರ ಬ್ಯಾಂಕ್? ಇದು ಎಲ್ಲಿ ಹೋಯ್ತು ಸರ್ ಇದು ರೊಕ್ಕ? ರೈತರಿಗೆ 40,000 ರೂಪಾಯಿಗಿಂತ ಹೆಚ್ಚು ರೊಕ್ಕ ಕೊಟ್ರ ಈ ಬ್ಯಾಂಕಿನ DCC ಬ್ಯಾಂಕಿನ ಅಧ್ಯಕ್ಷರು 5 ವರ್ಷ ಅಧಿಕಾರಿ ಇರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಯಲ್ಲಿ ಕುಣಿಸಿವಿ. ಆ ವ್ಯಕ್ತಿ ಮಾತಾಡ್ತಾನ, ಚುನಪ್ಪನ 2 ನಿಮಿಷ ಕೇಳಿ. ಕುಣಿಸಿರ್ತಕ್ಕಂಥ ವ್ಯಕ್ತಿ ಮಾತಾಡ್ತಾರ. ಏನ್ ಮಾತಾಡ್ತಾರಂತಂದ್ರ ರೈತರಿಗೆ 40,000ಕ್ಕಿಂತ ಹೆಚ್ಚು ಕೊಟ್ರೆ ನುಕ್ಸಾನ್ ಆಗ್ತದ ಅಂತ. ನಾನು ಅವಾಗ್ಲೂ ಹೇಳ್ತೀನಿ, ಈಗೂ ಹೇಳ್ತೀನಿ, ಬೆಳಗಾವಿ DCC ಬ್ಯಾಂಕ್ ಇದು, ಬೇರೇಶ್ವರ ಬ್ಯಾಂಕ್ ಅಲ್ಲ. ನಿಮ್ಮ ಡ್ರೈವರ್ ಮನಿ ಒಳಗೆ ಹೇಳ್ರಿ, ಗಾಡಿ ಒಳಗೆ ಕುಂತಾಗ, ತಮ್ಮ ನಾನು ಹೊಂಟಿದ್ದು ಮುರುಗೋಡು ಮಹಾಂತಜ್ಜ ಕಟ್ಟಿರ್ತಕ್ಕಂಥ DCC ಬ್ಯಾಂಕ್ ಹೊಂಟೀನಿ, ರೈತರ ಬ್ಯಾಂಕ್, ಜನರ ಬ್ಯಾಂಕ್ ಹೊಂಟೀನಿಪ್ಪ. ಹೋಗುವಾಗ ಗಾಡಿ ಹಾಕುತ್ತ ಒಂದು ಪೇಪರ್ದಾಗ ಬರದ್ ನನಗೆ ನೆನಪು ಮಾಡು. ನಾ ಬೀರೇಶ್ವರ ಬ್ಯಾಂಕ್ ಹೊಂಟಿಲ್ಲ, ಸ್ವಂತ ಬ್ಯಾಂಕ್ ಹೊಂಟಿಲ್ಲ, ಜನರ ಕಟ್ಟಿರ್ತಕ್ಕಂಥ ಮಹಾಜ್ಞಾನಿ ಮುರುಗೋಡು ಮಹಾಂತಜ್ಜ ಕಟ್ಟಿದ ಬ್ಯಾಂಕ್ ಹೊಂಟೀನಿ. ರೈತರ ಬದ್ದಲ್ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡ್ಬೇಕಂತೇಳಿ ಬರ್ಕೊಂಡು ಆಫೀಸ್ಗೆ ಬರ್ತದೆ. ತಿಳಿಲಿಲ್ಲ ಅಂದ್ರೆ ಚುನಾಪನ ನಂಬರ್ ಕೊಡ್ತೀವಿ, ಮಾತಾಡೇ ಬರುತ್ತೆ ಬರ್ ಮನೆಗಿಂತ. ಸರ್ ಮೊನ್ನೆ ನಿಮ್ಮಲ್ಲಿ ಒಂದು ಮೀಟಿಂಗ್ ಆತಲ್ರಿ ಹಿಂದ, ಇಲ್ಲಿ ಯಾವ್ದ್ರದ್ದು ಮಲಪ್ರಭಾ ಸಹಕಾರಿ ಕಾರ್ಖಾನೆ ಸಿಬ್ಬಂದಿ ಸುಧಾರಣೆಗಾಗಿ 75 ಕೋಟಿ ರೂಪಾಯಿ ಕೇಳಿದ್ರು. ಮುಳುಗಿರು ಬ್ಯಾಂಕಿಗೆ ಲೋನ್ ಕೊಡ್ಲಿಕ್ಕೆ ಯಾರು ಅಧಿಕಾರ ಕೊಟ್ಟರು ಸರ್? ಸಂಜಯ್ ಪಾಟೀಲ್ ಅಂತ ಹೇಳಿ ಈ ಭಾಗದ ಮಾಜಿ ಶಾಸಕರು. ಬರೀ 6 ಎಕರೆ ಭೂಮಿ ಐತಿ, 106 ಕೋಟಿ ರೂಪಾಯಿ ಕೇಳ್ತಾರ. ರಾತ್ರಿ ಸ್ಯಾಂಕ್ಷನ್ ಆಗೋದಿತ್ತದು. ಒಂದು ಫ್ಯಾಕ್ಟ್ರಿ 300 ಕೋಟಿ ರೂಪಾಯಿ ಲೋನ್ ಕೇಳ್ಯಾರ. ಒಂದ DCC ಬ್ಯಾಂಕ್ ಕೊಡಕ್ ಬರೋದಿಲ್ಲ. ನನ್ನ 6 ಬ್ಯಾಂಕ್ಗಳ 6 ಜಿಲ್ಲೆ ಬ್ಯಾಂಕ್ಗಳ ಕೊಡಿ, ಬ್ಯಾಂಕರ್ಸ್ಗಳು ಒಕ್ಕಟ್ಟಾಗಿ ಲೋನ್ ಕೊಟ್ಟಾಗ ಲೋನ್ ಕೊಡ್ಲಿಕ್ಕೆ ಸಾಧ್ಯ ಅದ. ಲೋನ್ ಕೊಡ್ಬೇಡ್ರಿ ಅಂತ ಬೇರೆ ಬ್ಯಾಂಕ್ ಬಂದಿಲ್ಲ. ನಮ್ಮ ಬೆಳಗಾವಿ DCC ಬ್ಯಾಂಕ್ನವ್ರಿಗೆ ಏನ್ ಹದ ಬಂದದ ಇದು ಕೊಡ್ಲಿಕ್ಕೆ? ಏನ್ ಲಾಭದ? ನಿಮ್ಮ ಮನಿ ಬ್ಯಾಂಕ್ ಅಲ್ಲ ಇದು, ನನ್ನ ಬ್ಯಾಂಕ್ ಅದ. ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ರೈತನ ಬ್ಯಾಂಕ್ ಅದ. ಇದ 300, 400, 500 ಸಾವಿರ ಕೋಟಿ ಲೋನ್ ತಗೊಂಡು ಟ್ರಿಬ್ಯುನಲ್ಗೆ ಹೋಗಿ 600 ಕೋಟಿ ರೂಪಾಯಿ ಮುಳುಗಿಸಿರಲ್ಲ. ಅವಾಗ ನಾವಿಲ್ಲಿ ಕನ್ನಡ ಸಾಹಿತ್ಯ ಭವನದಲ್ಲಿ ಚುನಪ್ಪ ಪೂಜಾರಿ ನಾವೆಲ್ಲ ರೈತ ಮುಖಂಡರು ಪ್ರೆಸ್ ಮೀಟ್ ಮಾಡಿದಾಗ ಮಾಧ್ಯಮದವ್ರು ಕೇಳಿದ್ರು, ಗುರುಜಿ ಲೋನ್ ಕೊಡಬೇಡ ಅಂತೀರಲ್ರಿ ಅಂತಂದಾಗ ನಾ ಹೇಳಿದ್ದೆ, ಲೋನ್ ಕೊಡಬೇಡ ಅಂತ ಹೇಳಿಲ್ಲಪ್ಪ. ಲೋನ್ 1000 ಕೋಟಿ ಕೊಡ್ರಿ, ಬೇಡಂದಿಲ್ಲ. ಆದ್ರ ರಿಕವರಿ ಮಾಡೋ ತಾಕತ್ತಿದ್ರ ಮಾತ್ರ ಕೊಡ್ರಿ. ಯಾವ ಮೆಂಬರ್ ಯಾವ ಬ್ಯಾಂಕಿಗೆ ಕೊಡ್ಬೇಕಂತ ಬಂದಲ್ಲ, ನಾ ಸಾಹೇಬ್ ಜೊಲೆ ಇರ್ಲಿ, ಮತ್ತೊಬ್ರಿರ್ಲಿ, ಮಗದೊಬ್ಬಿರ್ಲಿ, ನಮಗೆ ಯಾರು ಸಂಬಂಧ ಇಲ್ಲ, ರಾಜಕಾರಣ ಸಂಬಂಧ ಇಲ್ಲ.
ನಾವಾಗ ಏನ್ ಹೇಳಿನಂದ್ರ ನಿಮ್ಮ ಬೀರೇಶ್ವರ ಬ್ಯಾಂಕಿನ ಡಾಕ್ಯುಮೆಂಟ್ ನಿಮ್ಮ ಮನೆ ಆಸ್ತಿ ಪತ್ರ ಮನಿ ಪತ್ರ ಹಚ್ಚ್ರಿ, ಅವ ಲೋನ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಚಾವಿ ಹಾಕಿ ವಸೂಲಿ ಮಾಡೋ ತಾಕತ್ ರೈತ ಸಂಘಕ್ಕತೆ ಅವತ್ತು ಹೇಳಿದ್ರು. ಸಾಹೇಬ್ರ ಮೊನ್ನೆ ನಿಮ್ಮ ಬೆಳಗಾವಿ ಜಿಲ್ಲೆ ಅದರೊಳಗ ರಾಯಬಾಗ್ ತಾಲೂಕ್ ಅಪ್ಪ ಸಾಹೇಬ್ ಕುಲಗಡಿ ಅಂತ ನಿಮ್ಮಲ್ಲಿ ಒಬ್ರು ಮೆಂಬರ್ ಅದ, ಹೌದಾ? ಡೈರೆಕ್ಟರ್ ಅದ, ಮೆಂಬರ್ ಒಂದ ಡೈರೆಕ್ಟ್ ಒಂದ. 42 ಸೊಸೈಟಿಗಳಿಗೆ ಏನು ಮಾಡಿದ್ರ ಅಂತಂದ್ರ ಪತ್ ಹಾಕಿ ಕೊಟ್ಟಿದ್ದಿಲ್ಲ, ರೈತರ ಟ್ರ್ಯಾಕ್ಟರ್ಗಳ ಲೋನ್ ಹಾಕಿದ್ದಿಲ್ಲ. ಪ್ರಕಾಶ್ ನಾಯ್ಕರ್ ಬರೀ ಕಡೆ ಅವಾಗ ನಾವು ಅಪ್ಪ ಸಾಹೇಬ್ ಕುಲಗಡಿ ಅವ್ರಿಗೆ ಫೋನ್ ಮಾಡಿದ್ವಿ. ಸರ್ ಬರೀ ಕಡೆ ಬರ್ರಿ ಬಿಡ್ರಿ, ಬರ್ತಾರ ಬಿಡ್ರಿ, ಒಂದ್ 2 ನಿಮಿಷ ಬರೀ ಕಿಶನ್ ಅಂದ್ರಿ ಸರ್, ಬರೀ ಕಡೆ ಪ್ರಕಾಶ್ ನಾಯ್ಕ್ ಸರ್. ಹಾ ಇಲ್ಲ, ಅವಾಗ ಅಪ್ಪ ಸಾಹೇಬ್ ಕುಲಗಡಿ ಅವರಿಗೆ ನಾವು ಫೋನ್ ಮಾಡಿದ್ವಿ. 42 ಸೊಸೈಟಿ ಅವರು ನಾವು ಇದ್ದಂತ ಹಾರುಗೇರಿ ನನ್ನ ಹತ್ರ ಬಂದಾಗ ಫೋನ್ ಮಾಡಿದೀವಿ. ಸಾಹೇಬ್ರ ರಾಜಕಾರಣ ಎಲೆಕ್ಷನ್ ಮುಗಿತ, ಬರೀ ಕಿಶನ್ ಅಂದ್ರಿ ಸರ್, ರಾಜಕಾರಣ ಮುಗಿತಲ್ಲ, ಎಲೆಕ್ಷನ್ ಮುಗಿತು, ಈಗ ಬಿಟ್ಬಿಡೋದು. ರೈತರೆಲ್ಲ ನಮ್ಮೂರು ಲೋನ್ ಹಾಕಿ ಪತ್ ಹಾಕಿ ಕೊಡ್ಬೇಕಂತೇಳಿ ಪುಣ್ಯ ಮಾತಾಡಿದಾಗ ಪುಣ್ಯಾತ್ಮ ಒಪ್ಕೊಳ್ತೀವಿ ನಾವು. ಯಾವುದೇ ಪಕ್ಷ ಇರಲಿ, ಯಾವ್ದೋ ಮೆಂಬರ್ ಇರಲಿ, ಯಾವ್ದೇ ಕ್ಷೇತ್ರ ಇರಲಿ, ಆ ವ್ಯಕ್ತಿ ಒಂದು ಮಾತಾಡಿದ್ರು, ಗುರುಜಿ ನೀವು ಫೋನ್ ಮಾಡಿರಿ ಅಂದ್ರೆ 42 ಸೊಸೈಟಿ 20 ನಾಳೆ ಹಾಕಿ ಕೊಡ್ತಾನೆ ಅಂತ ಹಾಕಿ ಕೊಟ್ಟಾರ, ಅವ್ರಿಗೊಂದು ಧನ್ಯವಾದ ಸರ್. ಮಾಡಿದವ್ರು ಮಾಡ್ಯಾರ ಕೊಡ್ತೀವಿ ಸರ್. ಆದ್ರೆ ನಿಪ್ಪಾಣಿ ತಾಲೂಕು ನಮ್ಮ ರಾಜ್ಯದಾಗ ಐತೆ, ಹೊರಗೆ ಸರ್ ಇದೆ. ನಿಮಗ್ ವಿನಂತಿ ಮಾಡ್ಕೊಳ್ತೀರಿ, ಮೆಂಬರ್ಗಳು ನಮಗೆ ಯಾರೂ ಸಂಬಂಧ ಇಲ್ಲ ಸರ್. ರಾಜಕಾರಣಿಗಳಿಗೆ ಮೊದಲ ನಾವು ಕಿಮ್ಮತ್ ಕೊಡಂಗಿಲ್ಲ, ಅಧಿಕಾರಿಗಳಿಗೆ ಗೌರವ ಕೊಡ್ತೀವಿ. ಇನ್ನು ನಿಮಗೆ 15 ದಿನ ಸಮಯ ಕೊಡ್ತೀವಿ ಸರ್. ಅಷ್ಟು ಒಳಗಾಗಿ ನಿಪ್ಪಾಣಿ ತಾಲೂಕಿನ ಒಂದ ಸಮಸ್ಯೆ ನಮ್ಮ ಮತ್ತಕ್ಕೆ ಬತ್ತಂದ್ರೆ ಸರ್, 1 ಲಕ್ಷ ಮಂದಿನ ತಗೊಂಡು ನೀವು 1 ಲಕ್ಷ ಲೋನ್ ಕೊಡುತ್ತಕ್ಕ, ನಿಪ್ಪಾಣವ್ರು ಹಾಕಿ ಕೊಡುತ್ತಕ್ಕ ಬ್ಯಾಂಕಿನ ಮುಂದೆ ಚಾವಿ ಹಾಕ್ತೀವಿ ಸರ್. ನಾವು ಇಲ್ಲಿ ಮಟ್ಟ ಹೇಳಿದ್ದಿಲ್ಲ, ಮಾಡೋದು ಅಷ್ಟ ಅಂದಿವಿ. ನಾವೊಮ್ಮೆ ಕೈ ಹಾಕಿದ್ರೆ ಕೆಲಸ ಆಗುತ್ತಕ್ಕ, ಎಂದೂ ಎದ್ದಿಲ್ಲ ಸರ್, ಬಿಟ್ಟು ಹೋಗಿಲ್ಲ. ನಬಾರ್ಡ್ ಗೈಡ್ಲೈನ್ಸ್ ಏನಿದೆ ಸರ್, 82,600 1 ಎಕರೆ ಕೊಡ್ಬೇಕಂತದ್ದು, 40,000 ಕೊಡಾಕತ್ತೀವಿ. ಹಾಳು ಮಾಡಿ ಮನೆ ಮುರಿತಕ್ಕಂತ ಮುರುಗೋಡು ಮಹಾಂತನ ಹೆಸರು ಕೆಡಿಸ್ತಕ್ಕಂಥ ಫ್ಯಾಕ್ಟ್ರಿಗಳಿಗೆ ಯಾಕೆ ಲೋನ್ ಕೊಡ್ತೀರಿ ಸರ್ ನೀವು? ಅವ್ರಿಗೆ ಯಾಕೆ ಕೊಡ್ತೀರಿ ಸರ್? ಬಡ್ಡಿನೂ ತುಂಬಿಲ್ಲ, ಟ್ರಿಬ್ಯುನಲ್ಗೆ ಹೋಗ್ತಾರ, ಮತ್ತೆ ಮಾಧ್ಯಮ ಮುಂದೆ ಎದುರಿಗೆ ಬಂದ ಕೂಡಲೇ ನಾನೇ ಹರಿಶ್ಚಂದ್ರ ಅದೀನಪ್ಪ ಅಂತಾರೆ. ಜಗತ್ತು ಒಪ್ಪೋದಿಲ್ಲ ಸರ್. ಏನಿಲ್ಲ, ನಾವು ರಾಜಕಾರಣ ಒಟ್ಟ ಮಾತಾಡಂಗಿಲ್ಲ, ಯಾವ ವ್ಯಕ್ತಿ ಬಗ್ಗೆ ವಿರೋಧ ಇಲ್ಲ, ಪರ ಇಲ್ಲ, ಏನೂ ಸಂಬಂಧ ಇಲ್ಲ ಸರ್. ಎಲೆಕ್ಷನ್ ಡಿಸಿಸಿ ಬ್ಯಾಂಕ್ ಆಗಿ ಬೋರ್ಡ್ ಕಂಟಿನ್ಯೂ ಆಗಿ ಎಷ್ಟು ತಿಂಗಳಾಯ್ತು? ನಿಪ್ಪಾಣಿ ತಾಲೂಕಿನವ್ರಿಗೆ ಯಾಕೆ ಲೋನ್ ಹಾಕ್ತಾ ಇಲ್ಲ? ಏನ್ ಸಮಸ್ಯೆ ಸರ್ ಇದು? ಏನು ಸಮಸ್ಯೆ ಏನಿದೆ ಸರ್ ಇದು ನಿಪ್ಪಾಣಿ ತಾಲೂಕಿನಾಗ? ಮನ ಮತ್ತೆ 2 ದಿವಸ ತಡಿ ಕೇಳೋಣ, ಅದಕ್ಕೆ ಕರ್ಸೋರ್ನ. ನಿಪ್ಪಾಣಿ ತಾಲೂಕು ಸರ ಎಷ್ಟು ದಿನದಾಗ ಮಾಡಿಕೊಡ್ತೀನಿ ಹೇಳ್ಬೇಕ್ರಿ. ಇಲ್ಲ ಅಂತಂದ್ರ ನಾವು ಲಕ್ಷಗಟ್ಟಲೆ ರೈತರನ್ನ ತಗೊಂಡ್ಬಂದು ಒಮ್ಮೆ ಡಿಸಿಸಿ ಬ್ಯಾಂಕ್ ಎದುರಿಗೆ ಕೂತೀವಂದ್ರ ಸರ್, ಜಿಲ್ಲಾಧಿಕಾರಿಗಳಿಗೆ ಗೌರವ ಕೊಟ್ಟು ನಾವು ಇಲ್ಲಿ ಬಂದೀವಿ ಸರ್. ಬರೀ ನಾನು ಸರಿ ಮಾಡಿಸ್ತೇನ್ರಿ, ಡಿಸಿಸಿ ಬ್ಯಾಂಕಿಗೆ ಹೋಗೋದು ಬೇಡ, ಮೊದಲು ಮನವರಿಕೆ ಮಾಡೋನು ಹೇಳ್ತೀನಿ, ಅದಕ್ಕೆ ಸರಿ ಆದ್ರೆ ಆಗ್ತದ, ಆಗಲಿಲ್ಲ ಅಂದ್ರೆ ಆಮೇಲೆ ಗುರುಜಿ ಚಾವಿ ಹಾಕೋರಂತ ಈಗ ಸದ್ಯ ಬೇಡ್ರಿ ಅಂತ ಹೇಳಿದಾಗ ಇಲ್ಲಿ ಬಂದೀವಿ. ನೀವು ಒಳ್ಳೆ ಅಧಿಕಾರಿಗಳದ್ರಿ ಸರ್, ನಿಮ್ ಜೊತೆ ಪುಣ್ಯಗೂ ಮಾತಾಡಿ. ನಿಪ್ಪಾಣಿ ತಾಲೂಕಿನವ್ರು 2-3 ದಿನದಾಗ ಸರಿ ಮಾಡ್ರಿ. ನಿಮಗೆ ಯಾವ ಜಿಲ್ಲಾದಾಗ ರಾಜಕಾರಣಿ ಅಡ್ಡ ಮಾಡ್ತಾನೆ ಹೇಳಿ ಸರ್, ಅವ್ನ ಮನೆಗೆ ಚಾವಿ ಹಾಕಿ ಅವ್ನು ಬಂದ್ ಮಾಡ್ತಾರೆ. ಪಕ್ಷ ಅವ್ರ ಮನ್ಯಾಗ ಸರ್, ರಾಜಕಾರಣ ಅವ್ರ ಮನ್ಯಾಗ, ರೈತ ಅಂತ ಬಂದಾಗ ನಾವೆಲ್ಲ ಒಂದೇ ಸರ್. ಇವತ್ತಿಲ್ಲಿ ನಮ್ಮ ಕಾಲಿ ಮಿರ್ಚಿ ಸರ್ ಹಿಡ್ಕೊಂಡು ಬರ್ಮನೆ ಸಾಹೇಬರು ಬಂದು ನಿಂತಾರ, ಪೊಲೀಸ್ ಅಧಿಕಾರಿಗಳು ಬಂದಾರ ಸರ್. ಒಂದು ಸಣ್ಣ ನೆನಪು ಮಾಡ್ಕೋಬೇಕು, ನಮ್ಮ ಮೈಕ್ ಸ್ವಲ್ಪ ಕೊಡ್ರ ಅಂದ ತಕ್ಷಣ ಗಾಡಿಯಾಗಿಂದ ಮೈಕ್ ತಂದ್ರ ಸರ್. ಯಾಕೆ ಕೊಟ್ರು ಗೊತ್ತು ಸರ್? ರೈತರೆಂದು ಬೀದಾಕೊಂಡಿರಬಾರ್ದು ಅಂತ. ಜೋರಾಗಿ ಚಪ್ಪಾಳೆ ಬಿಡ್ರಿಪ್ಪ ಪೊಲೀಸ್ ಅಧಿಕಾರಿ. ಅದಕ್ಕೆ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ ಸರ್, ನಾ ಏನೋ ಬಿರುಸು ಮಾತಾಡಂಗಿಲ್ಲ, ವಿನಂತಿ ಪೂರ್ವಕವಾಗಿ ಮಾತಾಡ್ಕೊಳ್ತೀನಿ. 2-3 ದಿನದೊಳಗೆ ನಿಪ್ಪಾಣಿ ತಾಲೂಕಿನ ಸರಿ ಆಗಲಿ ಅಂದ್ರೆ ಚುನಾವಣಾ ಬೆಂಗಳೂರು ಕಾರ್ಯಕ್ರಮ ಮುಗಿದು ಬಂದ ತಕ್ಷಣ ಒಂದು ಡೇಟ್ ಘೋಷಣೆ ಮಾಡೋದು. 31 ಜಿಲ್ಲೆಗಳಿಂದ ರೈತರು ಬಂದ್ರೆ ಚಾವಿ ಹೊಸ ತಗೊಂಡು ಬಂದು ಚಾವಿ ಹಾಕಿರ ರಾಜ್ಯದ ಯಾವ ಅಧಿಕಾರಿ ಯಾವ ರಾಜಕಾರಣಿ ಹೇಳಿದ್ರು ತೆಗಿಯಂಗಿಲ್ಲ. ಅಧಿಕಾರಿಗಳೆಲ್ಲ ಹೊರಗ, ನಾವು ಬಾಗಲ ಮುಂದೆ ನಿಪ್ಪಾಣಿ ಸಕ್ಸಸ್ ಆಗಬೇಕು. ರಾಜ್ಯದಾಗ ಯಾರ ಭಯನೂ ಇಲ್ಲ ಸರ್, ನಮಗ್ ಯಾವ ಪಕ್ಷದ ಭಯ ಇಲ್ಲ, ಯಾವ ರಾಜಕೀಯವನ್ನ ಭಯ ಇಲ್ಲ. ನಾವು ರೈತರ ಮಕ್ಕಳದ್ರಿ, ಅಧಿಕಾರಿಗಳ ಗೌರವ ಕೊಡ್ತೀವಿ, ನಿಮ್ಮ ಮ್ಯಾಗ ವಿಶ್ವಾಸ ಐತಿ. 2-3 ದಿನದೊಳಗೆ ಹಾಕಿ ಸರ್. ಹಾಕ್ಲಿಲ್ಲ ಅಂತಂದ್ರೆ ಹೇಳ್ರಿ, ಯಾವ ರಾಜಕಾರಣಿ ಅಡ್ಡ ಮಾಡ್ತಾನೆ? ನಿಪ್ಪಾಣಿ ತಾಲೂಕಿನ ಅಡ್ಡ ಮಾಡ್ತಾನೋ, ಅತ್ತನಾವ್ ಮಾಡ್ತಾನೋ, ಗೋಕಾಕ್ದವ್ರು ಮಾಡ್ತಾರೋ, ಬೈಲುಂಗಲ್ದವ್ರು ಮಾಡ್ತಾರೋ. ರಾಜ್ಯದಾಗ ಯಾವ ರಾಜಕಾರಣಿ ಜಿಲ್ಲಾ 18 ಕ್ಷೇತ್ರದಾಗ ಯಾವ MLA ಅಡ್ಡ ಮಾಡ್ಯಾನ ತೊಂದ ಫೋನ್ ಸರ, ಅವನ ಮನೆ ಚಾವಿ ಹಾಕಿ ಅವ್ನ ಮನೆ ಮುಂದೆ ಕೊಂಡಿರ್ತೀವಿ, ಇಲ್ಲಿ ಪತ್ತು ಬರೀಕೆ ಇದಾಗಬೇಕು ನೋಡಿ ಸರ್. ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಬೆಳಗಾವಿ ಜಿಲ್ಲೆಯವ್ರ ಮನೆ ಒಬ್ಬರು ಸಚಿವರಾಗ್ಯಾರ, ಲಕ್ಷ್ಮಣ್ ಸವದಿಯವರಂತ. ನಾನು ಅವ್ರಿಗೆ ವಿನಂತಿ ಮಾಡ್ಕೊಳ್ತೀನಿ, ಸಹಕಾರಿ ಇಲಾಖೆಯೊಳಗೆ ಏನು ಕಾಯ್ದೆ ಇದಾವ ಅದನ್ನು ಸಂಪೂರ್ಣವಾಗಿ ಜಿಲ್ಲಾದೊಳಗ
ಅಧಿಕಾರ ರಾಜಕಾರಣ ಹದಗೆಡಕತ್ತೈತಿ. ನಿಮ್ಗೆಲ್ಲ ರೈತರ ಪರವಾಗಿ ವಿನಂತಿ ಮಾಡಿಕೊಡ್ತೀನಿ, DCC ಬ್ಯಾಂಕಿನಾಗ ಏನ್ ನಡೆದ ಅದನ್ನು ಸರಿ ಮಾಡ್ರಿ. ರೈತರ ಪರ ಅದೀರಿ, ನಮ್ಮ ಜಿಲ್ಲೆಯವರಿಗೆ ಗೌರವ ಕೊಡ್ತೀವಿ ನಾವು, ಯಾವುದೇ ಪಕ್ಷದವ್ರಿಗೆ ಸರಿ ಮಾಡ್ರಿ. ಜಿಲ್ಲಾದೊಳಗೆ ಯಾವುದೇ ರೈತನ ಸಮಸ್ಯೆ ಅಂತೇಳಿ ನಮ್ಮ ಮುಂದೆ ಬಂತು ಅಂತಂದ್ರ ಬೇಕಾದಂತ ದೊಡ್ಡ ವ್ಯಕ್ತಿ ಇರ್ಲಿ, ದೊಡ್ಡ ರಾಜಕಾರಣ ಇರ್ಲಿ, ನಾವು ಕೇಳೋರನ. ಇಲ್ಲಿ ಯಾವುದು ಭಯ ಇಲ್ಲ. ಒಂದು ಮಾತು ಹೇಳ್ತೀನಿ ತಮಗೆಲ್ಲ, ನೀವು ಕೂಡ ರೈತರು ಏನದಿರಲ್ಲ, ನೀವು ಕೂಡ ಒಂದಿಷ್ಟು ಗಟ್ಟಿಯಾಗಿ. ಯಾವ ರಾಜಕಾರಣಿ ಬೆಳಗಾವಿ ಕೊಡೋದಲ್ಲ, ನಿಮ್ಮ ಪತ್ ಯಾವ ಹಾಕಂಗಿಲ್ಲಲ್ಲ. ನೀವು ನಿಪ್ಪಾಣಿ ತಾಲೂಕಿನವ್ರು ಎಲ್ಲಾರು ಒಂದಾಗ ಅವ್ನು ಗಾಡಿ ಹೋಗುವಾಗ ರೋಡ್ ಮ್ಯಾಗ ಅಡ್ಡ ಹಾಕಿಕೊಂಡ್ರಿ, ಬಂದದಕ್ಕೆ ನಾವು ನೋಡ್ಕೊಳಕ್ ಗಟ್ಟಿದೇವ್ ಮ್ಯಾಗ. ನಿಮ್ಮ ಪತ್ತು ಬರಲ್ಲ ಅಂತ ಏನದ? ಯಾವ ನಿಸ್ವಾರ್ಥದಿಂದ DCC ಬ್ಯಾಂಕಿಗೆ ಆರಿಸಿ ಬಂದಾರ ಹೆಸರು ಹೇಳ್ರಿ, ಒಬ್ಬರದ ಹೇಳ್ರಿ. ಯಾವ ನಮ್ಮ ಜಿಲ್ಲಾದಾಗ ರಾಜಕಾರಣಿ ₹1 ಕೊಡ್ಲಾರದ ರಾಜಕಾರಣ ಮಾಡ್ಯಾನ ಹೇಳ್ರಿ. ನಾವೇನ್ ನಿಮ್ಮ ಮನೆಗೆ ಬಂದದೀವಿ, ನಿಮಗೆ ಓಟ್ ಹಾಕ್ಬೇಡಂದೀವಿ, ನೀ ಇಂಥ ಪಕ್ಷದವ್ದೆ ಅಂತ ಟೀಕಾ ಮಾಡಿದೀವಿ, ಏನೂ ಮಾಡಿಲ್ಲ. ಸಾಹೇಬರ ಹೇಳ್ರಿ, DCC ಬ್ಯಾಂಕಿನ ಅಧ್ಯಕ್ಷರು ಯಾರು ಅದಾರಲ್ರಿ? ಚುನಾಪಣೆ ಯಾರವರು? ಅಣ್ಣಾ ಸಾಬ್ ಜೊಲ್ಲೆ ಅಂತ ಅದಾರ ಅಂತ ತೋರ್ಸರ್, ನಮಗವ್ರ ಪರಿಚಯ ಇಲ್ಲ. ಹೇಳ್ರಿ ಅವ್ರು ಚಂದಾಗಿ. ಹಿಂದಿನ DCC ಬ್ಯಾಂಕಿಗೆ ಒಂದು ಸಾರಿ ನಾವೇನು ರೈತ ಸಂಘದವ್ರು ಬಂದು ಕುಂತೀವಿ ಅಂತ ಅನ್ಸಾರ ಬಹಳ ತೊಂದರೆ ಆಗ್ತದೆ. ದಯವಿಟ್ಟು ಇದೆಲ್ಲರ ಪರವಾಗಿ ನಾವು ವಿನಂತಿ ಮಾಡ್ಕೊಳಕತ್ತೀನಿ. ನಬಾರ್ಡ್ ಗೈಡ್ಲೈನ್ಸ್ ಅದನ್ನೊಂದು ಮನವಿ ತಗೊಳ್ರಿ. ಇಲ್ಲಿ ಮನೆ ಬಾಗಲಕೋಟೆ ಹೋರಾಟ ಮಾಡಿದೀವಿ, ಒಂದೇ ದಿನಕ್ಕೆ 40 ಏನೂ ಇರಲಿಲ್ಲ ಸರ್, ಅದು 56,000 ಕೊಡ್ಲಿಕ್ಕತ್ತಾರ. ಇಲ್ಲಿ ಏನೋ 60,000 ಕೊಡ್ತೀವಿ ಅಂತ ಏನೋ ಚರ್ಚೆ ನಡೆದಂತ ಒಳಗೆ, ಅದು 82,600 ಆಗ್ಬೇಕು ಸರ್. ತಿಳಿತಾನೆ ಸರ್? ಇದು ಒಂದು. ಎರಡನೇದಾಗಿ ಅಂತಂದ್ರೆ ನಿಪ್ಪಾಣಿ ತಾಲೂಕಿನ ಸಮಸ್ಯೆ ರೈತ ಸಂಘಕ್ಕೆ ಎಂದೂ ಬರಬಾರ್ದು ಸರ್. ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. 3-4 ದಿನದೊಳಗೆ ಇಲ್ಲ ಹಿಡ್ಕೊತಮ್ಮ, ಇಲ್ಲ ಹಿಡ್ಕೊತ ನೀವು ಬಾಯ್ ಮಾಡ್ತೀರಲ್ಲ. ಹಲೋ, ಯಾಕೆ ಹೇಳಕತ್ತೀನಿ ಅಂದ್ರೆ, ಈಗ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ನಮ್ಮ ಜಿಲ್ಲೆಯೊಳಗೆ 1-2 ಜನ ಅಧಿಕಾರಿಗಳಿದ್ದಾರೆ. ಎಂಥ ಅಧಿಕಾರಿಗಳದಾರ ಅಂದ್ರೆ ಸರ್, ನಾವು ಬಂದಲ್ಲಿ ಚಾವಿಯ ಕಟ್ಟಿ ಹೋರಾಟ ಮಾಡಿ ಕೆಲಸ ಮಾಡೋರಿದ್ದೀವಿ. ಜಿಲ್ಲೆಗೆ ಎಂತ ಒಳ್ಳೆ ಅಧಿಕಾರಿಗಳು ಸಿಕ್ಕಾರಂದ್ರೆ ನಿಸ್ವಾರ್ಥ ಇರ್ತಕ್ಕಂಥ ರೈತ ಸಂಘದ ಬಗ್ಗೆ ನಿಜವಾಗ್ಲೂ ಅಭಿಮಾನ ಇರ್ತಕ್ಕಂಥ DC ಮೊಹಮ್ಮದ್ ರೋಷನ್ ಸರ್ ಸಿಕ್ಕಾರ. ಜೋರಾದ ಚಪ್ಪಾಳೆ ಹೊಡಿಬೇಕು. ಬೆಳಗಾವಿ ಜಿಲ್ಲೆಯೊಳಗೆ SP K ರಾಮರಾಜನ್ ಅಂತೇಳಿ ₹1 ಮುಟ್ಟಂಗಿಲ್ಲ, ಭ್ರಷ್ಟಾಚಾರ ಮುಕ್ತ ಮತ್ತು ಸಂಪೂರ್ಣ ಸ್ವಲ್ಪ ಸಾರಾಯಿ ನಿಷೇಧ ಮಾಡಕ್ ಹೋರಾಡ್ತಾರೆ. ಅವ್ರಿಗೊಂದು ಚಪ್ಪಾಳೆ ಇರ್ತಕ್ಕಂಥ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಯಾವಾಗ ಹೋರಾಟಕ್ಕೆ ಬಂದ್ರು ಸೈ ಸಂಪೂರ್ಣವಾಗಿ ಗೌರವ ಕೊಡ್ತಾರೆ ಸರ್. ತಾವು ತಮ್ಮ ಅಧಿಕಾರಿಗಳಿದ್ದೀರಿ, ನಾ ಗೌರವ ಕೊಡ್ತೀವಿ ತಮ್ಮ ರೈತ ಸಂಘದ ಪರವಾಗಿ. ನೀವು ಇದನ್ನು ಮಾಡಿಕೊಟ್ಟಾಗ ನಿಪ್ಪಾಣಿ ತಾಲೂಕಿನ ಪರವಾಗಿ ಎಲ್ಲಾ ಮುಖಂಡ ಕರ್ಕೊಂಡ್ ಬಂದಿರ್ಬೇಕು. ಗುಲಾಬಿ ಮಾಲ್ಯ ಧನ್ಯವಾದ ಅಷ್ಟೇ ರಾಜಕಾರಣಿಗಳು ಹೊರಗೆ ಈಗ ನನ್ನ ಅಧಿಕಾರಿ ಯತ್ಮಾನ ಮಾಡ್ತೀನಿ ಅಂತ ಹೇಳಿ ನಿಮಗೆ ಯಾವ ರಾಜಕಾರಣಿ ಆಟ ಆಗ್ತಲ್ಲ ಅವಾಗ ನಾವು ಆಟ ಆಗ್ತೀವಿ. ನಮಗೇನು ಸಂಬಂಧ ಇಲ್ಲ. ನಮಗೆ ರೈತರು ಮುಖ್ಯ, ರಾಜಕಾರಣಿಗಳು ಮುಖ್ಯ. ನೀವು ಮಾಡ್ರಿ. ನಿಮ್ಗೆಲ್ಲರ ಪರವಾಗಿ ಇನ್ನೊಂದು ಧನ್ಯವಾದ ಸಲ್ಲಿಸಿ ನಾನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದ ಕಲ್ಪನೆ. ಹಲೋ.